ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಯಾಮರಣಕ್ಕಾಗಿ ಸಿಎಂಗೆ ಪತ್ರ ಬರೆದಿದ್ದಾರೆ ಆದಿವಾಸಿ ಮಹಿಳೆ. ನಮಗೆ ವಿದ್ಯುತ್ ಒದಗಿಸಿ ಕೊಡಿ ಇಲ್ಲವೇ ಮರಣ ನೀಡಿ ಅಂತ ಹೇಳಿ ದಯಾಮರಣಕ್ಕಾಗಿ ಸಿಎಂಗೆ ಪತ್ರವನ್ನ ಬರೆಯಲಾಗಿದೆ. ಮೆದಗನಾಣಿ ಗ್ರಾಮದ ಕೆಂಪನ್ನಮ್ಮ ದಯಾಮರಣಕ್ಕೆ ಪತ್ರವನ್ನ ಬರೆದಂತ ಮಹಿಳೆ ಇವರು ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಗನಾಣಿ ಗ್ರಾಮ, ಚಾಮರಾಜನಗರದ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಅಂದ್ರೆ ಮೂಲ ಸೌಕರ್ಯವಿಲ್ಲದೆ ಕಾಡು ಪ್ರಾಣಿಗಳಂತೆ ನಮ್ಮ ಜೀವನ ಸಾಗಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದ್ರೂ ಕೂಡ ವಿದ್ಯುತ್ ನಾವು ನೋಡೇ ಇಲ್ಲ. ರಸ್ತೆಗಳಂತೂ ಇಲ್ಲವೇ ಇಲ್ಲ. ಕಲ್ಲು ಬಂಡೆಗಳ ಮಧ್ಯೆ ಓಡಾಟವನ್ನ ಮಾಡಬೇಕು. ವಿದ್ಯುತ್ ಸಂಪರ್ಕವನ್ನ ನೀಡುವುದಕ್ಕೆ ಅಧಿಕಾರಿಗಳಿಂದ ವಿಳಂಬ ಧೋರಣೆ ಆಗ್ತಾ ಇದೆ. ವಿದ್ಯುತ್ ಸೌಲಭ್ಯಕ್ಕಾಗಿ ಆಗ್ರಹಿಸಿ 6 ದಿನಗಳಿಂದಲೂ ಕೂಡ ಸತತ ಧರಣಿಯನ್ನ ಮಾಡ್ತಾ ಇದ್ದಾರೆ. ಕತ್ತಲಲ್ಲಿ ಬದುಕೋದಕ್ಕಿಂತ ನಾವು ಸಾಯೋದೇ ಉತ್ತಮ, ನಮಗೆ ದಯಾಮರಣ ಕೊಟ್ಟು ಬಿಡಿ ಅಂತ ಹೇಳಿ ಮಹಿಳೆ ಕೆಂಪನ್ನಮ್ಮ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಸದ್ಯ ಮೂಲ ಸೌಕರ್ಯಕ್ಕಾಗಿ ಆಗ್ರಹಿಸಿ ಮೆದಗನಾಣಿ ಗ್ರಾಮಸ್ಥರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಮೂಲ ಸೌಕರ್ಯವೇ ಇಲ್ಲದೆ ಬದುಕುವಂತಹ ಸ್ಥಿತಿ ಆ ಭಾಗದ ಜನರದ್ದಾಗದೆ. ಹಾಗಾಗಿ ದಯಾಮರಣಕ್ಕಾಗಿ ಸಿಎಂಗೆ ಆದಿವಾಸಿ ಮಹಿಳೆಯೊಬ್ಬರು ಈ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ. ಒಂದು ಕಡೆ ನಿರಂತರವಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ವಿದ್ಯುತ್ ಸೌಲಭ್ಯಕ್ಕೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಧರಣಿ ಇದು. ಯಾವಾಗಿಲ್ಲ ಈಗ ನಮ್ಗೊಂದು 30-40 ವರ್ಷದಿಂದ ಏನು ನಮ್ಗೆ ಸೌಲಭ್ಯ ಇಲ್ಲ. ಈಗ ಆದಿವಾಸಿಗಳಿಗೆ ರೋಡ್ ಮಾಡ್ತೀವಿ ಮಾಡಿ ಕರೆಂಟ್ಗಳು ಬೇರೆ ಬಾಲ್ಗಂಟ ಬಿಟ್ಟು ಅದು ಅಲ್ಲಿ ಆಫ್ ಮಾಡಿಬಿಟ್ರಿ 2 ವರ್ಷ ಆಯ್ತು ಮಾಡಿ. ಅದಕ್ಕೆ ಬರ್ದಿದ್ಕ ನಾವು 2 ವರ್ಷದಿಂದ ಕರೆಂಟೇ ಇಲ್ವಾ ನಿಮ್ಮ ಮನೆಗೆ? ಇಲ್ಲ ಸರ್, ಅದಕ್ಕೆ ಧರಣಿ ಹೊಡಿದೆ. ಮುಖ್ಯಮಂತ್ರಿಗಳಿಗೆ ಏನಂತ ಲೆಟರ್ ಮಾಡಿ ಇದು ಮಾಡಿದ್ದಾರೆ? ಕರೆಂಟು ಇಲ್ಲ, ಮಕ್ಕಳಿಗೆ ಇಸ್ಕೊಲ್ ಹೋದ್ಮೆ ಅಂದ್ರೆ ಒಂದು ವ್ಯವಸ್ಥೆ ನಾವಿಲ್ಲ. ಆಮ್ಯಾಕ ನೀರು ಕುಡಿಮೆ ಅಂದ್ರೆ ನೀರಿಲ್ಲ. ಆಮ್ಯಾಕ ರೋಡ್ ರಸ್ತೆ ಚೆಂದಾಗಿಲ್ಲ. ನಮಗ್ ಬೇರೆ ಹರ್ಕೊಂಡು ಅಲ್ಲಿ ಮೊಮ್ಮಕ್ಕಳು ಓದುದ ನೋಡಿ ನಾವು ಆಸೆ ಕಳ್ಕೊಂಡ್ ನೋಡ್ದ ಇಲ್ಲ. ಈಗ 6 ದಿನದಿಂದ ಧರಣಿ ಹೊಡಿಮಿ, ಅದಕ್ಕೂ ನಮ್ಗೆ ಯಾರು ಸೌಲಭ್ಯ ಬಂದು ಹೇಳೂರೇ ಇಲ್ಲ. ಯಾವಾಗಿಲ್ಲ. ಈಗ ನಮ್ಗೊಂದು 30